ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಮೀನಿಂಗ್ ಮತ್ತೆ ಯಾವ ಒಂದು ರೀಸನ್ಸ್ಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಬಂದು ಡಿಸಾಲ್ವ್ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ವಿ. ಜೊತೆಗೆ ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಬಂದು ಡಿಸಾಲ್ವ್ ಆದಾಗ ಇಂಪಾರ್ಟೆಂಟ್ ಲೆಡ್ಜರ್ ಅಕೌಂಟ್ ಯಾವ್ದು ಪ್ರಿಪೇರ್ ಮಾಡ್ತೀವಿ, ಅದ್ರದ್ದು ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಫಾರ್ಮೆಟ್ ಬೇಸ್ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಸ್ಟ್ ಕ್ವೆಶ್ಚನ್, Guru and Shukra are partners sharing profit and losses equally. Their balance sheet as on 31st-3/2026 was as follows. ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು ಗುರು ಅಂಡ್ ಶುಕ್ರ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು ಈಕ್ವಲ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಲಯಬಿಲಿಟಿ ಸೈಡಲ್ಲಿ ಬಿಲ್ಸ್ ಪೇಯಬಲ್ 15,000, ಕ್ರೆಡಿಟಾರ್ಸ್ 45,000, ಗುರುಸ್ ಲೋನ್ 25,000, ರಿಸರ್ವ್ ಫಂಡ್ 10,000, ಕ್ಯಾಪಿಟಲ್ಸ್ ಗುರು 70,000, ಶುಕ್ರ 80,000. ಅಸೆಟ್ ಸೈಡಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ 10,000, ಬಿಲ್ಸ್ ರಿಸೀವಬಲ್ 12,000, ಡೆಟಾರ್ಸ್ ಇನ್ನರ್ ಕಾಲಮಲ್ಲಿ 47,000, ಲೆಸ್ RBD 3,000, ಔಟರ್ ಕಾಲಮಲ್ಲಿ 44,000 ಮೆನ್ಷನ್ ಮಾಡಿದ್ದಾರೆ. ಸ್ಟಾಕ್ 25,000, ಇನ್ವೆಸ್ಟ್ಮೆಂಟ್ಸ್ 16,000, ಫರ್ನಿಚರ್ 15,000, ಮಿಷನರಿ 30,000, ಬಿಲ್ಡಿಂಗ್ಸ್ 60,000, ಮೋಟಾರ್ ಕಾರ್ 18,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 15,000. ಸೊ ಓವರ್ ಟೋಟಲ್ ಬಂದು 2,45,000. ಅಡ್ಜಸ್ಟ್ಮೆಂಟ್ಸಲ್ಲಿ ಆನ್ ದ ಎಬೋ ಡೇಟ್ ದ ಫರ್ಮ್ ವಾಸ್ ಡಿಸಾಲ್ವ್ಡ್. ಸೊ ಈ ಒಂದು ಡೇಟಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಬಂದು ಡಿಸಾಲ್ವ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್, ದ ಅಸೆಟ್ ರಿಯಲೈಸ್ಡ್ ಆಸ್ ಫಾಲೋಸ್: bills receivable 10,000, debtors 45,000, stock 20,000, machinery 28,000, buildings 55,000, motor car 15,000, furniture 20,000, investments 19,000. Second adjustment, creditors and bills payable were paid at 5% discount. So 5% discount ಬೇಸ್ ಮೇಲೆ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ನ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹3,000. ಸೊ ಈ ಒಂದು ಫಾರ್ಮ್ ಡಿಸಾಲ್ವ್ ಆಗೋದಕ್ಕೆ ಸರ್ಟನ್ ಎಕ್ಸ್ಪೆನ್ಸಸ್ ಆಗಿದೆ, ಅದರದ್ದು ವ್ಯಾಲ್ಯೂ ಬಂದು 3,000 ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಫಸ್ಟ್ ನಾವು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಸೊ ಲಾಸ್ಟಲ್ಲಿ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟು ರಿಯಲೈಸೇಷನ್ ಅಕೌಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಾರ್ಮೆಟ್ನ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಹೇಳಿದ್ದೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟೋಟಲ್ ನಮಗೆ 5 ಸ್ಟೆಪ್ಸ್ ಬರುತ್ತೆ. ಸ್ಟೆಪ್ 1 ಬಂದು ಏನೊಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಏನೊಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಇದೆ, ಅದನ್ನು 1 by 1 ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ನಮಗೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗಲೇ ಹೇಳಿದ್ದೆ, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಕ್ಯಾಶ್ ಇನ್ ಹ್ಯಾಂಡ್ನ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಲ್ಲ. ಏನಕ್ಕೆ ಅಂದರೆ ಸೊ ಎರಡೂ ಕೂಡ ನಮಗೆ ರಿಯಲೈಸ್ ಆಗಲ್ಲ, ಹಂಗಾಗಿ ಅದನ್ನು ಎಂಟ್ರಿ ಮಾಡಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಬಂದು ಬಿಲ್ಸ್ ರಿಸೀವಬಲ್ ಇದೆ, ಅದನ್ನು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. 2 ಬಿಲ್ಸ್ ರಿಸೀವಬಲ್, ಸೊ ವ್ಯಾಲ್ಯೂ ಬಂದು 12,000 ಇದೆ. ನೆಕ್ಸ್ಟ್ ಒನ್ ಡೆಟಾರ್ಸ್. ಸೊ ಇಲ್ಲಿ ಡೆಟಾರ್ಸ್ ವ್ಯಾಲ್ಯೂ ಬಂದು 47,000 ಇದೆ. ಇನ್ನರ್ ಕಾಲಮಲ್ಲಿ RBD ಬಂದು 3,000 ಇದೆ. ಸೊ ಔಟರ್ ಕಾಲಮಲ್ಲಿ 44,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದನ್ನ ಎರಡು ಥರ ಎಂಟ್ರಿ ಮಾಡ್ಬೋದು. ಒಂದು ಡೈರೆಕ್ಟಾಗಿ ಡೆಟಾರ್ಸ್ ಅಂತ ಮೆನ್ಷನ್ ಮಾಡಿ ಔಟರ್ ಕಾಲಮಲ್ಲಿ ಏನೊಂದು 44,000 ವ್ಯಾಲ್ಯೂ ಇದೆ ಅದನ್ನು ಎಂಟ್ರಿ ಮಾಡ್ಬೋದು. ಇನ್ನೊಂದು, ಸೊ ಇಲ್ಲಿ ಡೆಟಾರ್ಸ್ ವ್ಯಾಲ್ಯೂ ಬಂದು 47,000 ಮೆನ್ಷನ್ ಮಾಡಿ ಆಪೋಸಿಟಲ್ಲಿ ಅಂದರೆ ಕ್ರೆಡಿಟ್ ಸೈಡ್ ಬಂದು RBD ವ್ಯಾಲ್ಯೂ ಏನೊಂದು 3,000 ಇದೆ ಅದನ್ನು ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ಬೋದು. ಸೊ ಎರಡು ಮೆಥಡಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ಬೋದು. ಸೊ ನಾವಿಲ್ಲಿ ಈಸಿ ಮೆಥಡ್ ಬಂದು ಡೆಟಾರ್ಸ್ ವ್ಯಾಲ್ಯೂನ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಏನೊಂದು ವ್ಯಾಲ್ಯೂ ಇದೆ ಅದನ್ನು ಎಂಟ್ರಿ ಮಾಡುವಂಥದ್ದು. ಸೊ 2 ಡೆಟಾರ್ಸ್, ಸೊ ಔಟರ್ ಕಾಲಮಲ್ಲಿ 44,000 ಇದೆ, ಅದನ್ನು ಡೈರೆಕ್ಟಾಗಿ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇಂಡೈರೆಕ್ಟಾಗಿ ನಾವು RBD ಏನು ಮಾಡಿದ್ದೀವಿ, ಡಿಡಕ್ಟ್ ಮಾಡಿದ್ದೀವಿ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಸ್ಟಾಕ್. ಸೊ ವ್ಯಾಲ್ಯೂ ಬಂದು 25,000 ಇದೆ. ನೆಕ್ಸ್ಟು 2 ಇನ್ವೆಸ್ಟ್ಮೆಂಟ್ಸ್. ಸೊ ವ್ಯಾಲ್ಯೂ ಬಂದು 16,000 ಇದೆ. ನೆಕ್ಸ್ಟ್ ಒನ್ ಟು ಫರ್ನಿಚರ್. ಸೊ ವ್ಯಾಲ್ಯೂ ಬಂದು 15,000 ಇದೆ. ನೆಕ್ಸ್ಟ್ ಒನ್ ಟು ಮಿಷಿನರಿ. ವ್ಯಾಲ್ಯೂ ಬಂದು 30,000 ಇದೆ. ನೆಕ್ಸ್ಟ್ ಒನ್ ಟು ಬಿಲ್ಡಿಂಗ್. ಸೊ ವ್ಯಾಲ್ಯೂ ಬಂದು 60,000 ಇದೆ. ನೆಕ್ಸ್ಟ್ ಒನ್ ಟು ಮೋಟಾರ್ ಕಾರ್. ವ್ಯಾಲ್ಯೂ ಬಂದು 18,000 ಇದೆ.
ಸೊ ಇದಾದ್ಮೇಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಆಲ್ರೆಡಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲೇ ಹೇಳಿದ್ವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಜನರಲ್ ರಿಸರ್ವ್ ಏನೇ ಇದ್ರೂ ಅದು ಪಾರ್ಟ್ನರ್ಸ್ಗೆ ಸೇರಬೇಕಾಗಿರುವಂಥದ್ದು, ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ. ಸೊ ಹಾಗಾಗಿ ರಿಲೇಷನ್ ಅಕೌಂಟಲ್ಲಿ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಂಟ್ರಿ ಮಾಡಲ್ಲ. ಸೊ ಅಲ್ಲಿಗೆ ಸ್ಟೆಪ್ 1 ಬಂದು ಅಸೆಟ್ಸ್ ಏನೊಂದು ಇನ್ಫಾರ್ಮೇಷನ್ಸ್ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಅದಷ್ಟು ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡಿದ್ದಾಯಿತು. ನೆಕ್ಸ್ಟು ಸ್ಟೆಪ್ 2 ಬಂದು ಏನೊಂದು ಲ್ಯಾಬಿಲಿಟೀಸ್ ಇದೆ, ಲ್ಯಾಬಿಲಿಟೀಸ್ನ ನಾವು ಆಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಬಂದು 1 by 1 ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಫಸ್ಟ್ ಬಂದು ಬಿಲ್ಸ್ ಪೇಯಬಲ್ ಇದೆ, ಬೈ ಬಿಲ್ಸ್ ಪೇಯಬಲ್ ವ್ಯಾಲ್ಯೂ ಬಂದು 15,000 ಇದೆ. ನೆಕ್ಸ್ಟ್ ಒನ್ ಕ್ರೆಡಿಟಾರ್ಸ್, ಬೈ ಕ್ರೆಡಿಟಾರ್ಸ್ ವ್ಯಾಲ್ಯೂ ಬಂದು 45,000 ಇದೆ. ನೆಕ್ಸ್ಟ್ ಒನ್ ಗುರುಸ್ ಲೋನ್. ಸೊ ಇಲ್ಲಿ ಗುರು ಬಂದು ಪಾರ್ಟ್ನರ್. ಸೊ ನಾವು ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗಲೇ ಹೇಳಿದ್ದೆ. ಸೊ ಪಾರ್ಟ್ನರ್ ರಿಲೇಟೆಡ್ ಲೋನ್ ಏನಾದರೂ ಕೊಟ್ಟಿದ್ರೆ ಅದನ್ನು ನಾವು ಕ್ಯಾಶರ್ ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ. ಅದೇ ನಾನ್ ಪಾರ್ಟ್ನರ್ ರಿಲೇಟೆಡ್ ಏನಾದರೂ ಲೋನ್ ಕೊಟ್ಟಿದ್ರೆ ಅದನ್ನು ನಾವು ರಿಲೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಗುರುಸ್ ಲೋನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಗುರು ಬಂದು ಪಾರ್ಟ್ನರ್ ಆಗಿರೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ ನಾವು ಡೈರೆಕ್ಟಾಗಿ ಕ್ಯಾಶರ್ ಬ್ಯಾಂಕ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ, ರಿಲೇಷನ್ ಅಕೌಂಟ್ಗೆ ತಗೊಳ್ಳೋದಿಲ್ಲ. ಸೊ ಅದಾದ್ಮೇಲಿಂದ ಏನು ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಬಂದು ಪಾರ್ಟ್ನರ್ಸ್ಗೆ ಸೇರಬೇಕಾಗಿರುವಂಥದ್ದು, ಹಂಗಾಗಿ ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ರಿಲೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಲ್ಲ. ಅದಾದ್ಮೇಲಿಂದ ಕ್ಯಾಪಿಟಲ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಈ ಒಂದು ಕ್ಯಾಪಿಟಲ್ ಇನ್ಫಾರ್ಮೇಷನ್ ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ರಿಲೇಷನ್ ಅಕೌಂಟಲ್ಲಿ ತಗೊಳ್ಳೋದಿಲ್ಲ. ಸೊ ಅಲ್ಲಿಗೆ ಲ್ಯಾಬಿಲಿಟೀಸಲ್ಲಿ 2 ಐಟಮ್ ಇರೋದು ಅದನ್ನು ನಾವು ಎಂಟ್ರಿ ಮಾಡಿದ್ದಾಯಿತು. ನೆಕ್ಸ್ಟು ಸ್ಟೆಪ್ 3 ಬಂದು ಏನು ಹೇಳ್ತೀವಿ, ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ತೀವಿ. ಸೊ ಸ್ಟೆಪ್ 3 ಬಂದು ಏನೊಂದು ಅಸೆಟ್ಸ್ ರಿಯಲೈಸ್ ಆಗಿರುತ್ತೆ ಆ ಒಂದು ರಿಯಲೈಸ್ಡ್ ಆಗಿರುವಂಥ ಅಸೆಟ್ಸ್ನ ನಾವು ಅಸೆಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಅದನ್ನು ನಾವು ಬೈ ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಎಂಟ್ರಿ ಮಾಡ್ತೀವಿ. ಸೊ ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್, ಸೊ ಅಂದರೆ ಅರ್ಥ ಏನು, ಸೊ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟಲ್ಲಿ ಇಷ್ಟು ಅಸೆಟ್ಸ್ ಕೊಟ್ಟಿದ್ದಾರೆ. ಓಕೆ, ಅಂದರೆ ಫರ್ಮಲ್ಲಿ ಇಷ್ಟು ಅಸೆಟ್ಸ್ ಇದೆ. ಇದಿಷ್ಟು ಅಸೆಟ್ಸ್ ನಾವು ಏನು ಮಾಡ್ತಾ ಇದ್ದೀವಿ, ಫರ್ಮ್ ಡಿಸಾಲ್ವ್ ಆಗ್ತಾ ಇರೋದ್ರಿಂದ ಅಷ್ಟು ಅಸೆಟ್ಸ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ಯಾವ ವ್ಯಾಲ್ಯೂಗೆ ಸೇಲ್ ಆಗ್ತಿದೆ ಅಂತೇಳಿ ಫಸ್ಟ್ ಅಡ್ಜಸ್ಟ್ಮೆಂಟ್ಸಲ್ಲಿ 1 by 1 ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಅದನ್ನು ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ಒನ್ ಬಂದು ಬಿಲ್ಸ್ ರಿಸೀವಬಲ್ ಇದೆ. ಸೊ ಇದ್ರದ್ದು ವ್ಯಾಲ್ಯೂಸ್ನ ನಾವು ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಬಿಲ್ಸ್ ರಿಸೀವಬಲ್ ಬಂದು 10,000ಗೆ ರಿಯಲೈಸ್ ಆಗ್ತಾ ಇದೆ. ನೆಕ್ಸ್ಟ್ ಡೆಟಾರ್ಸ್ 45,000ಗೆ ರಿಯಲೈಸ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಸ್ಟಾಕ್ 20,000ಗೆ ರಿಯಲೈಸ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಮಿಷಿನರಿ 28,000. Next one building, so value bandu 55,000. Next one motor car, value bandu 15,000. Next one furniture, value bandu 20,000. Next one investments, ವ್ಯಾಲ್ಯೂ ಬಂದು 19,000. ಸೊ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರುವಂಥ ಅಷ್ಟು ಅಸೆಟ್ಸ್ದು ರಿಯಲೈಸ್ಡ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಇದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ದೆ, ಸೊ ಏನೊಂದು ನಾವು ಡೆಬಿಟ್ ಸೈಡ್ ಅಸೆಟ್ಸ್ನ ಎಂಟ್ರಿ ಮಾಡಿರ್ತೀವಿ ಅದಷ್ಟು ಅಸೆಟ್ಸ್ ಬಂದು ನಮಗೆ ಆಪೋಸಿಟ್ ಸೈಡಲ್ಲಿ ರಿಯಲೈಸ್ಡ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿರಬೇಕು. ಇನ್ ಕೇಸ್ ಯಾವುದಾದ್ರೂ ಅಸೆಟ್ಸ್ದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಆಗಿ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ, ಹಾಗಾಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಬಿಡೋಣ. ಸೊ ಇಲ್ಲಿ ಫಸ್ಟ್ ಬಿಲ್ಸ್ ರಿಸೀವಬಲ್ ಇದೆ, ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟು ರಿಟಾರ್ಸ್ ಎಂಟ್ರಿ ಮಾಡಿದ್ದೀವಿ, ಸ್ಟಾಕ್ ಎಂಟ್ರಿ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ಸ್ ಎಂಟ್ರಿ ಮಾಡಿದ್ದೀವಿ, ಫರ್ನಿಚರ್ ಎಂಟ್ರಿ ಮಾಡಿದ್ದೀವಿ, ಮಿಷಿನರಿ ಎಂಟ್ರಿ ಮಾಡಿದ್ದೀವಿ. ಸೊ ಅದಾದಮೇಲೆ ಬಿಲ್ಡಿಂಗ್ಸ್ ಇದೆ, ನೆಕ್ಸ್ಟು ಮೋಟಾರ್ ಕಾರ್ ಇದೆ. ಸೊ ಅಲ್ಲಿಗೆ ಏನೊಂದು ಅಸೆಟ್ಸ್ ಇನ್ಫಾರ್ಮೇಷನ್ಸ್ ಇದೆ ಅಷ್ಟರದ್ದು ಕೂಡ ನಾವು ರಿಯಲೈಸ್ಡ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಇದಾದ್ಮೇಲಿಂದ ಇದನ್ನು ನಾವು ಟೋಟಲ್ ಮಾಡಬೇಕು. ಸೊ ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಬಂದು 2,12,000 ಬರುತ್ತೆ. ಸೊ ಅಂದ್ರೆ ಅರ್ಥ ಏನು, ಏನೊಂದು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಇತ್ತು, ಸೊ ಅದಷ್ಟು ಅಸೆಟ್ಸ್ನ ನಾವು ಸೇಲ್ ಮಾಡಿದಾಗ ಅದರದ್ದು ರಿಯಲೈಸ್ಡ್ ವ್ಯಾಲ್ಯೂ ಬಂದು 2,12,000 ಬರುತ್ತೆ ಅಂತೇಳಿ ಎಂಟ್ರಿ ಮಾಡಿದ್ದಾಯಿತು. ಸೊ ಇದು ಸ್ಟೆಪ್ 3. ನೆಕ್ಸ್ಟು ಸ್ಟೆಪ್ 4 ಬಂದು ಏನೊಂದು ಲ್ಯಾಬಿಲಿಟೀಸ್ ಇರುತ್ತೆ ಅದರದ್ದು ರಿಯಲೈಸ್ಡ್ ವ್ಯಾಲ್ಯೂ ಅಂದರೆ ಪೇಮೆಂಟ್ ವ್ಯಾಲ್ಯೂನ ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸಲ್ಲಿ ಯಾವೊಂದು ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ನ ನಾವು 5% ಡಿಸ್ಕೌಂಟಲ್ಲಿ ಪೇ ಮಾಡ್ತಾ ಇದ್ದೀವಿ, ಅದನ್ನು ನಾವು ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡಬೇಕು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಲಯಬಿಲಿಟೀಸ್ ರಿಯಲೈಸ್ಡ್, ಸೊ
ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಎರಡಕ್ಕೂ ಅವರು 5% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ 5% ಡಿಸ್ಕೌಂಟ್ ಅಂದರೆ ಅರ್ಥ ಏನು, ರಿಮೈನಿಂಗ್ 95% ನಾವು ಪೇ ಮಾಡಬೇಕು ಅಂತ. ಸೊ ಅಲ್ಲಿಗೆ ಫಸ್ಟು ಬಿಲ್ಸ್ ಪೇಬಲ್ ಇದೆ. ಸೊ ಬಿಲ್ಸ್ ಪೇಬಲ್ ಬಂದು 15,000 ನಾವು ಪೇ ಮಾಡಬೇಕಾಗಿತ್ತು, ಬಟ್ ಅವರು 5% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಂಗಾಗಿ ರಿಮೈನಿಂಗ್ 95% ಮಾತ್ರ ನಾವು ಪೇ ಮಾಡ್ತಾ ಇದ್ದೀವಿ. ಸೊ 15,000 ಅಲ್ಲಿ 95% ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ ವ್ಯಾಲ್ಯೂ ಬಂದು 14,250 ಬರುತ್ತೆ. ನೆಕ್ಸ್ಟ್ ಅದೇ ಥರ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಬಂದು ನಾವು 45,000 ಪೇ ಮಾಡಬೇಕು. ಸೊ ಅದರಲ್ಲಿ 5% ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ರಿಮೈನಿಂಗ್ 95% ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 45,000 ಇಂಟು 95% ಮಾಡಿದಾಗ 42,750 ಬರುತ್ತೆ. ಸೊ ಅಲ್ಲಿಗೆ ಎರಡೇ ಲಯಬಿಲಿಟೀಸ್ ಇರೋದು. ಸೊ ಎರಡನ್ನ ನಾವು ಟೋಟಲ್ ಮಾಡಿದಾಗ ಇದ್ರದ್ದು ಟೋಟಲ್ ವ್ಯಾಲ್ಯೂ ಬಂದು 57,000 ಬರುತ್ತೆ. ಸೊ ಅಲ್ಲಿಗೆ ಸ್ಟೆಪ್ 4 ಮುಗೀತು. ನೆಕ್ಸ್ಟು ಸೊ ಲಾಸ್ಟ್ ಸ್ಟೆಪ್ ಬಂದು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 3,000 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ನಾವೇನು ಮಾಡಬೇಕು, ಪೇ ಮಾಡಬೇಕು. ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿತಿನ್ ಬ್ರಾಕೆಟಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ವ್ಯಾಲ್ಯೂ ಬಂದು 3,000. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನು ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ರಿಲೇಷನ್ ಅಕೌಂಟ್ ನಾವು ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆ ಟೋಟಲ್ನ ಚೆಕ್ ಮಾಡಿದಾಗ ನಮಗೆ ಟೋಟಲ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಇದೆ. ಸೊ ಅಲ್ಲಿಗೆ ಟೋಟಲ್ ವ್ಯಾಲ್ಯೂ ಬಂದು 2,80,000 ಬರುತ್ತೆ. ಸೊ ಎರಡು ಕಡೆ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ, 2,80,000, 2,80,000. ಸೊ ಈ ಒಂದು 2,80,000 ಇಂದ ಕ್ರೆಡಿಟ್ ಸೈಡ್ ಇರುವಂಥ ವ್ಯಾಲ್ಯೂಸ್ನ ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 8,000 ಬರುತ್ತೆ. ಸೊ ಅಂದರೆ ಅರ್ಥ ಏನು, ನಮಗೆ ಇನ್ಕಮ್ಗಿಂತ ಎಕ್ಸ್ಪೆನ್ಸ್ ವ್ಯಾಲ್ಯೂ ಬಂದು ಜಾಸ್ತಿ ಇದೆ. ಸೊ ಹಾಗಾಗಿ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 8,000 ಲಾಸ್ ಆಗಿದೆ. ಸೊ ಈ ಒಂದು ಲಾಸ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಮಾಡಬೇಕು. ಸೊ ಹಾಗಾಗಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಪಾರ್ಟ್ನರ್ಸ್ಗೆ ಆ ಒಂದು 8,000 ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು ಗುರು ಮತ್ತು ಶುಕ್ರ. ಸೊ ಇವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ 8,000 ಇಂಟು 1/2, 8,000 ಇಂಟು 1/2. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 4,000 ಬರುತ್ತೆ. ಸೊ ಅಲ್ಲಿಗೆ ಈ ಒಂದು ಬೇಸ್ ಮೇಲೆ ನಾವು ರಿಲೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವಾಗಲೂ ನಾವು ಫಸ್ಟ್ ಬಂದು ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಸೊ ಈ ಒಂದು ಕ್ಯಾಪಿಟಲ್ ಇನ್ಫಾರ್ಮೇಷನ್ಸ್ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಇರುತ್ತೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಬಂದು ಗುರುದು 70,000 ಇದೆ, ಶುಕ್ರದು 80,000 ಇದೆ. ಸೊ ಇದಾದ್ಮೇಲಿಂದ ಸೊ ಅದೇ ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ ಫಂಡ್ ಇದೆ. ಸೊ ಅದನ್ನು ಕೂಡ ನಾವು ಆಪೋಸಿಟ್ ಸೈಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಬೈ ರಿಸರ್ವ್ ಫಂಡ್. ಸೊ ಇಲ್ಲಿ ವ್ಯಾಲ್ಯೂ ಬಂದು 10,000 ಇದೆ. ಸೊ ಈಕ್ವಲ್ ರೇಷಿಯೋ ಬೇಸ್ ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೊ ಗುರುಗೆ 5,000 ಬರುತ್ತೆ, ಶುಕ್ರಾಗೆ 5,000 ಬರುತ್ತೆ. ಸೊ ಇದಾದ್ಮೇಲಿಂದ ನಾವು ಸೊ ಅಸೆಟ್ ಸೈಡ್ ಚೆಕ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಫಾರ್ಮೇಷನ್ಸ್ ಇದೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 15,000 ಇದೆ. ಸೊ ಈಕ್ವಲ್ ರೇಷಿಯೋ ಬೇಸ್ ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಗುರುಗೆ 7,500 ಬರುತ್ತೆ, ಶುಕ್ರಾಗೆ 7,500 ಬರುತ್ತೆ. ಸೊ ಅಲ್ಲಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ರಿಲೇಷನ್ ಅಕೌಂಟ್ನ ಚೆಕ್ ಮಾಡೋಣ. ಸೊ ಇಲ್ಲಿ ಸೊ ಕ್ರೆಡಿಟ್ ಸೈಡ್ ಚೆಕ್ ಮಾಡಿದಾಗ ನಮಗೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ತೀವಿ 4,000. ಸೊ ಡೆಬಿಟ್ ಸೈಡ್ ಚೆಕ್ ಮಾಡಿದಾಗ ಸೊ ಯಾವುದೇ ಥರದ ಪಾರ್ಟ್ನರ್ ರಿಲೇಟೆಡ್ ಐಟಮ್ಸ್ ಇಲ್ಲ. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೋಂಥ ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಕ್ಲೋಸ್ ಮಾಡಬೇಕು. ಸೊ ಅಲ್ಲಿಗೆ ಎರಡು ಕಡೆ ನಾವು ಟೋಟಲ್ನ ಚೆಕ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ. ಸೊ ಫಸ್ಟ್ ಕಾಲಮ್ ಗುರುಗೆ 75,000 ಬರುತ್ತೆ, ಎರಡು ಕಡೆ ಸೇಮ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ತೀವಿ 75,000. ನೆಕ್ಸ್ಟು ಶುಕ್ರಾಗೆ 85,000 ಬರುತ್ತೆ. ಸೊ ಇದಾದ್ಮೇಲಿಂದ ಟೋಟಲ್ ಜಾಸ್ತಿ ಇರೋದ್ರಿಂದ ಕಡಿಮೆ ಇರೋದನ್ನ ಡಿಡಕ್ಟ್ ಮಾಡಬೇಕು. ಸೊ 75,000 ಇಂದ ಮೈನಸ್ 7,500 ಮೈನಸ್ 4,000 ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 63,500
500 ಬರುತ್ತೆ. ಸೊ ಅದೇ ಥರ ಶುಕ್ರದ ಟೋಟಲ್ ವ್ಯಾಲ್ಯೂ ಬಂದು 85,000 ಇದೆ ಕ್ರೆಡಿಟ್ ಸೈಡ್. ಅದರಿಂದ ನಾವು ಅಪೋಸಿಟ್ ಸೈಡ್ 7,500 ಮತ್ತು 4,000 ಡಿಡಕ್ಟ್ ಮಾಡಿದಾಗ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 73,500 ಬರುತ್ತೆ. ಸೊ ಈ ಒಂದು ಡಿಫ್ರೆನ್ಸ್ ವ್ಯಾಲ್ಯೂನ ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ವಿತಿನ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಲಾಸ್ಟ್ ಅಕೌಂಟ್ ಕ್ಯಾಶರ್ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಕ್ಯಾಶರ್ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಸೊ ಎಲ್ಲೆಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ ಅದನ್ನು ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಂತೇಳಿ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗಲೇ ಹೇಳಿದ್ದೆ. ಸೊ ಫಸ್ಟ್ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಚೆಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಅಸೆಟ್ ಸೈಡ್ ಬಂದು ಏನೊಂದು ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಇದೆ. ಸೊ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಅಲ್ಲಿಗೆ ಆಪೋಸಿಟ್ ಅಂದರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ವ್ಯಾಲ್ಯೂ ಬಂದು 10,000. ಸೊ ಇದಾದ್ಮೇಲಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ ರಿಲೇಟೆಡ್ ಲೋನ್ ಏನಾದರೂ ಇದ್ರೆ ಅದನ್ನು ಕೂಡ ನಾವು ಕ್ಯಾಶರ್ ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿದಾಗ ಸೊ ಲ್ಯಾಬಿಲಿಟಿ ಸೈಡ್ ಬಂದು ಗುರುಸ್ ಲೋನ್ ಇದೆ, ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ ಗುರುಸ್ ಲೋನ್. ಸೊ ವ್ಯಾಲ್ಯೂ ಬಂದು 25,000 ಇದೆ. ಸೊ ಅಲ್ಲಿಗೆ ಇನ್ಯಾವುದೇ ಥರದ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ನಾವು ಫಸ್ಟ್ ಅಕೌಂಟ್ ಅಂದರೆ ರಿಲೇಷನ್ ಅಕೌಂಟ್ನ ಚೆಕ್ ಮಾಡೋಣ. ಸೊ ರಿಲೇಷನ್ ಅಕೌಂಟಲ್ಲಿ ಎರಡೂ ಸೈಡ್ ಬಂದು ಏನೊಂದು ಕ್ಯಾಶರ್ ಬ್ಯಾಂಕ್ ಅಕೌಂಟ್ ವ್ಯಾಲ್ಯೂಸ್ ಇರುತ್ತೆ ಅದನ್ನು ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತಾ ಹೋಗಬೇಕು. ಫಸ್ಟು ಡೆಬಿಟ್ ಸೈಡ್ ಚೆಕ್ ಮಾಡೋಣ. ಸೊ ಡೆಬಿಟ್ ಸೈಡಲ್ಲಿ ನಮಗೆ ಎರಡು ಕ್ಯಾಶರ್ ಬ್ಯಾಂಕ್ ಅಕೌಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಒಂದು ಲಯಬಿಲಿಟೀಸ್ ರಿಯಲೈಸ್ ಆಗಿರೋದು, ಇನ್ನೊಂದು ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್. ಎರಡೂ ಕೂಡ ನಾವು ಆಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ ಬೈ ರಿಯಲೈಸೇಷನ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಲಯಬಿಲಿಟೀಸ್ ರಿಯಲೈಸ್ಡ್ ಸೊ ಇಲ್ಲಿ ನಾವು ಟೋಟಲ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ 57,000. ಸೊ ಇದಾದ್ಮೇಲಿಂದ ಬೈ ರಿಯಲೈಸೇಷನ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ವ್ಯಾಲ್ಯೂ ಬಂದು 3,000 ಇದೆ, ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟು ಕ್ರೆಡಿಟ್ ಸೈಡ್ ಚೆಕ್ ಮಾಡೋಣ. ಸೊ ಕ್ರೆಡಿಟ್ ಸೈಡಲ್ಲಿ ಸೊ ಒಂದೇ ಒಂದು ಕ್ಯಾಶ್ ಬ್ಯಾಂಕ್ ಅಕೌಂಟ್ ಇದೆ, ಅದು ಅಸೆಟ್ ರಿಯಲೈಸ್ಡು. ಸೊ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡಬೇಕು ಟು ರಿಯಲೈಸೇಷನ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಅಸೆಟ್ ರಿಯಲೈಸ್ಡ್. ಸೊ ಟೋಟಲ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ಸೊ ಟೋಟಲ್ ವ್ಯಾಲ್ಯೂ ಬಂದು 2,12,000 ಇದೆ. ಸೊ ಇದಾದ್ಮೇಲಿಂದ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಆಗ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಯಾವುದೇ ಥರದ ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಅದೇ ಡೆಬಿಟ್ ಸೈಡ್ ಚೆಕ್ ಮಾಡಿದಾಗ ಏನೊಂದು ಡಿಫ್ರೆನ್ಸ್ ವ್ಯಾಲ್ಯೂಸ್ ಇರುತ್ತೆ ಅದನ್ನು ನಾವು ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡಿದ್ದೀವಿ. ಅದನ್ನು ನಾವು ಆಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ ಬೈ ಗುರುಸ್ ಕ್ಯಾಪಿಟಲ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 63,500 ಇದೆ. ನೆಕ್ಸ್ಟು ಬೈ ಶುಕ್ರಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 73,500 ಇದೆ. ಸೊ ಅಲ್ಲಿಗೆ ನಾವು ಎಲ್ಲೆಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ ಅದಷ್ಟು ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ನಾವು ಕ್ಯಾಶರ್ ಬ್ಯಾಂಕ್ ಅಕೌಂಟ್ನ ಟೋಟಲ್ ಮಾಡಬೇಕು. ಸೊ ಇಲ್ಲಿ ನಾವು ಟೋಟಲ್ ಮಾಡಿದಾಗ ಸೊ ಎರಡೂ ಕಡೆ ಬಂದು ಸೇಮ್ ಟೋಟಲ್ ಬರಬೇಕು. ಸೊ ಇಲ್ಲಿ ಟೋಟಲ್ ಬಂದು ನಮಗೆ 2,22,000 ಬರುತ್ತೆ. ಸೊ ನಮಗೆ ಕ್ಯಾಶರ್ ಬ್ಯಾಂಕ್ ಅಕೌಂಟಲ್ಲಿ ಎರಡೂ ಕಡೆ ಬಂದು ಸೇಮ್ ವ್ಯಾಲ್ಯೂ ಬಂದು ಸೊ ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆದರೆ ಸೊ ನಾವು ಮಾಡಿರುವಂಥ ಸೊಲ್ಯೂಷನ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಬಂದರೆ ಸೊ ಏನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಬೇಸ್ ಮೇಲೆ ನಾವು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬರುವಂಥ ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.